ನಿನ್ನೆ ರಾತ್ರಿ ಬಿಜೆಪಿಯ ಎರಡನೇ ಪಟ್ಟಿ ಬಿಡುಗಡೆಯಾಗಿದೆ. ಈಗ ಬಿಡುಗಡೆ ಆದ ಕೆಲ ಗಂಟೆಗಳಲ್ಲೇ ರಾಜ್ಯದ ಅನೇಕ ಕ್ಷೇತ್ರಗಳಲ್ಲಿ ಅಸಮಾಧಾನ ಕೂಡ ಹೊರಹೊಮ್ಮಿರ್ತಕ್ಕಂಥದ್ದು. ನಾವೀಗ ಅರಸೀಕೆರೆ ಕ್ಷೇತ್ರದಲ್ಲೂ ಕೂಡ ಇದೇ ರೀತಿಯಾದಂಥ ವಾತಾವರಣನ ನೋಡ್ತಾ ಇದ್ದೀವಿ. ಬಿಜೆಪಿಯ ಕಟ್ಟಾಳವಾಗಿರ್ತಕ್ಕಂತಹ ಕಳೆದ 4 ವರ್ಷಗಳಿಂದ ಪಕ್ಷಕ್ಕೋಸ್ಕರ ಕೆಲಸ ಮಾಡ್ಕೊಂಡು ಬಂದಿದ್ದಂತಹ NR ಸಂದೇಶ್ ಅವರಿಗೆ ಟಿಕೆಟ್ ಈಗ ಮಿಸ್ ಆಗಿರ್ತಕ್ಕಂಥದ್ದು. ಇವತ್ತು ಸಾವಿರಾರು ಕಾರ್ಯಕರ್ತರು ಅವರ ಮನೆ ಹತ್ತಿರ ಬಂದು ನೀವು ಸ್ಪರ್ಧೆ ಮಾಡಲೇಬೇಕು ಎಂಬಂಥ ಇಂಗಿತವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಮಾತಾಡಲಿಕ್ಕೆ ಸ್ವತಃ ಸಂತೋಷ್ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಅಭಿಪ್ರಾಯ ಏನು ಮತ್ತು ಟಿಕೆಟ್ ಮಿಸ್ ಆಗಿದ್ದಕ್ಕೆ ಕಾರಣ ಏನು ಎಂಬುದನ್ನು ಕೇಳ್ತಿಳ್ಕೊಳ್ಳೋಣ. ಸರ್, ನಿಮಗೆ 4 ವರ್ಷಗಳಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ ಸರ್. ಈಗ ಟಿಕೆಟ್ ಕೈ ತಪ್ಪಿದೆ, ನಿಮ್ಮ ಮುಂದಿನ ನಡೆ ಏನು? ಫಸ್ಟ್ ರಿಯಾಕ್ಷನ್ ಏನು ಸರ್? ಟಿಕೆಟ್ ಬಗ್ಗೆ ಬಲವಾದಂಥ ವಿಶ್ವಾಸ ಇದ್ದಿದ್ದು ಹೌದು, ಆದರೆ ನಿನ್ನೆ ರಾತ್ರಿ ಕಾರಣಾಂತರದಿಂದ ನಿರಾಕರಣೆ ಆಗಿದೆ. ಅದರ ಬಗ್ಗೆ ಯಾಕೆ ಅನ್ನೋಂಥದ್ದು ಇನ್ನಷ್ಟು ತಿಳಿದು ಬರಬೇಕಾಗಿದೆ. ಗೊತ್ತಾದ ಕೂಡಲೇ ನಿನ್ನೆ ರಾತ್ರಿಯೇ 500-600 ಜನ ಮಧ್ಯರಾತ್ರಿ 1:30 5 ಗಂಟೆವರೆಗೂ ನಮ್ಮ ಮನೆ ಹತ್ರ ಸೇರಿಕೊಂಡ್ರು. ಬೆಳಗ್ಗೆ 10 ಗಂಟೆಗೆ ಸಭೆ ಕರಿಬೇಕು ಅನ್ನೋ ತೀರ್ಮಾನ ಮಾಡಿದ್ವಿ. 8-10 ಸಾವಿರ ಜನ ಇಲ್ಲಿ ಬಂದಿರುವಂಥದ್ದು ನನಗೆ ಉತ್ಸಾಹ ಇಮ್ಮಡಿಗೊಳಿಸಿದೆ. ಎಲ್ಲ ನನ್ನ ಕಾರ್ಯಕರ್ತರು, ನನ್ನ ಅರಸೀಕೆರೆ ಜನ ಹೇಳ್ತಿರೋದು ಇಷ್ಟೇ, ನಿಮಗೆ ಈ ಬಾರಿ ಜನ ಕೈ ಹಿಡಿತಾರೆ, ಈ ಚುನಾವಣೆ ಜನ ಮಾಡ್ತೇವೆ, ಹಾಗಾಗಿ ನೀವು ಚುನಾವಣೆ ಕಣದಿಂದ ಹಿಂದೆ ಸರಿಬಾರ್ದು, ನೀವು ಮುಂದುವರಿಬೇಕು ಅನ್ನೋ ಒತ್ತಾಯ ಅವರು ಹಾಕಿದರೆ ಅವರು ಏನು ಜನ ನನಗೆ ನಿರ್ದೇಶನ ಕೊಡ್ತಾರೆ ಆ ಪ್ರಕಾರ ನಡ್ಕೊಳ್ತಾ ಇದ್ದೇನೆ. ಇದೇ ಬರುವಂಥ ಸೋಮವಾರ 17ನೇ ತಾರೀಕು 11:45ಗೆ ನಾನು ನಾಮಪತ್ರವನ್ನು 50,000ಕ್ಕೂ ಹೆಚ್ಚಿನ ಜನರು ಸೇರಿಸಿ ನಾನು ನಾಮಪತ್ರ ಸಲ್ಲಿಸೋನಿದ್ದೇನೆ. ನೀವು ಟಿಕೆಟ್ ಸಿಗುತ್ತೆ ಎಂಬ ವಿಶ್ವಾಸದಲ್ಲಿದೆ ಸರ್. ಟಿಕೆಟ್ ಯಾವ ರೀತಿ ಕೈ ತಪ್ಪಿದೆ? ನಿಮಗೇನಾದ್ರು ಮಾಹಿತಿ ಸಿಕ್ಕಿದೆಯಾ? ನಿಮ್ಮ ನಾಯಕರು ನಿಮಗೆ ಭರವಸೆಯನ್ನು ಕೊಟ್ಟಿದ್ರಾ? ನೀವು ಕೇಂದ್ರ ನಾಯಕರ ಜೊತೆ ಕೂಡ ತುಂಬ ಸಂಪರ್ಕದಲ್ಲಿದ್ದಂಥವ್ರು. ಟಿಕೆಟ್ಸ್ ಮಿಸ್ ಆಗಲಿಕ್ಕೆ ಕಾರಣ ಏನು ಸರ್? ಕಾರಣಗಳು ಏನಿದೆ ಅನ್ನೋಂಥದ್ದು ವಿಶ್ಲೇಷಣೆ ಮಾಡುವಂಥ ಸಂದರ್ಭ ಇದಲ್ಲ. ಯಾಕಂದರೆ ಈಗ ರಣಭೂಮಿ ಮಧ್ಯೆ ಇದ್ದೀವಿ, ಚುನಾವಣೆ ಮಾಡಬೇಕಾಗಿದೆ. ಸೇನೆ ಹಿಂದೆ ಸರಿತಾ ಇದೆ ಅಂತಂದರೆ ಆ ಸೈನ್ಯಕ್ಕೆ ಉತ್ಸಾಹ ಕೊಟ್ಟು ಮುಂದೋಗಿ ಯುದ್ಧ ಗೆಲ್ಲಬೇಕೇ ವಿನಃ ನಾವು ಯಾಕೆ ಹಿಂದೆ ಬರ್ತೀವಿ ಅಂತ ವಿಶ್ಲೇಷಣೆ ಮಾಡ್ತಾ ಕೂರುವಂಥ ಸಮಯ ಇದಲ್ಲ. ಆದರೆ ಯಾರ್ಯಾರ ನಾಯಕರುಗಳು ನನ್ನ ಜೊತೆ ವಿಶ್ವಾಸದಲ್ಲಿ ಅವರೆಲ್ಲರೂ ಕೂಡ ಫೋನಲ್ಲಿ ನನಗೆ ಮಾತಾಡಿದ್ದಾರೆ. ಒಳ್ಳೆಯದಾಗಲಿ, ಮುಂದುವರಿ ಅನ್ನೋ ಮಾತನ್ನು ಎಲ್ಲರೂ ಹೇಳಿದ್ದಾರೆ. ಹಾಗಾಗಿ ನನ್ನ ತೀರ್ಮಾನ ನಾನು ತಗೊಳ್ತಾ ಇದ್ದೆ. ನೀವು ಚುನಾವಣೆಗೆ ಈಗಾಗಲೇ ರೆಡಿ ಆಗಿದ್ದೀರಿ, ಸೋಮವಾರ ಕೂಡ ನಾಮಿನೇಷನ್ನ ಫೈಲ್ ಮಾಡ್ತೀನಿ ಅಂತಲೂ ಕೂಡ ವಿಶ್ವಾಸ ವ್ಯಕ್ತಪಡಿಸಿದ್ದೀರಾ. ಆದರೆ ಈ ಯಾವುದಾದ್ರೂ ಪಕ್ಷದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತೀರಾ ಅಥವಾ ನೀವು ಪಕ್ಷೇತರವಾಗಿ ಸ್ಪರ್ಧೆ ಮಾಡ್ತೀರಾ ಸರ್? ಈಗ ಜನ ಹೇಳಿರುವಂಥದ್ದು ಇಷ್ಟು, ನೀವೇನೇ ನಿರ್ಣಯ ತೊಗೊಂಡ್ರು ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳಿದ್ದಾರೆ. ಪಕ್ಷೇತರನಾಗಿ ಹೋಗಬೇಕು, ಯಾವುದಾದ್ರು ಪಕ್ಷದ ಆಶ್ರಯದಲ್ಲಿ ಹೋಗಬೇಕು ಅನ್ನೋಂಥದ್ದನ್ನು ಇನ್ನಷ್ಟೇ ತೀರ್ಮಾನ ಆಗಬೇಕಾಗಿದೆ. ಬಹುಶಃ ಇನ್ನು ಇವತ್ತು ಅಥವಾ ನಾಳೆ ಅದು ಕೂಡ ನಿರ್ಣಯ ಆಗಿ ಒಂದು ತೀರ್ಮಾನ ತೊಗೊಂಡು ನಿಮಗೂ ತಿಳಿಸ್ತೀನಿ ನಾನು. ಅರಸೀಕೆರೆ ಅಂದರೆ ನೀವು ಶಿವಲಿಂಗೇಗೌಡರ ಕಟ್ಟುವೈರಿಯಾಗಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕದ್ದು. ಈಗ ನಿಮಗೆ BJP ಟಿಕೆಟ್ ಕೈ ತಪ್ಪಿ ಮತ್ತೊಬ್ಬರಿಗೆ ಟಿಕೆಟ್ ಸಿಕ್ಕಿದೆ. ಈಗ ನಿಮಗೆ ಇಬ್ಬರು ಎದುರಾಳಿಯಾಗೋ ರೀತಿಯಲ್ಲಿ ಚುನಾವಣೆ ಸ್ಪರ್ಧೆ ಮಾಡಬೇಕು. ಯಾವ ರೀತಿ ಇರುತ್ತೆ ಸರ್ ನಿಮ್ಮ ಸಿದ್ಧತೆ? ಈಗ ನೀವಿಲ್ಲಿ ಗಮನಿಸ್ಬೋದು, ಹೆಚ್ಚು ಕಡಿಮೆ ಭಾರತೀಯ ಜನತಾ ಪಕ್ಷದ ಎಲ್ಲ ಕಾರ್ಯಕರ್ತರು ಇಲ್ಲೇ ಇದ್ದಾರೆ. ನೆನ್ನೆ ಆದಂಥ ತೀರ್ಮಾನದ ಬಗ್ಗೆ ಯಾರಿಗೂ ಕೂಡ ಸಮಾಧಾನ ಇಲ್ಲ. ಎಲ್ಲರೂ ಅದರಿಂದ ದಿಗ್ಭ್ರಾಂತರಾಗಿದ್ದಾರೆ. ಇಲ್ಲ, ನಾವು ಬೇರೆ ತೀರ್ಮಾನ ತಗೊಳ್ಳೋಣ. ಅರಸೀಕೆರೆಯಲ್ಲಿ ಯಾವಾಗಲೂ ಕೂಡ ಇಲ್ಲಿ ಮಾಜಿ ಶಾಸಕ ಶಿವಲಿಂಗೇಗೌಡರು ಎದುರಾಳಿಗಳನ್ನ ವೀಕ್ ಮಾಡೇ ಚುನಾವಣೆ 3 ಅವಧಿಯಿಂದ ಗೆಲ್ತಾ ಬಂದಿದ್ದರು. ಈ ಸರ್ತಿ ಜನ ನಿಮ್ಮ ಜೊತೆ ಇದ್ದಾರೆ, ಮತ ಹಾಕಿ ಅಧಿಕಾರ ಕೊಡುವಂಥವ್ರು ಜನ. ಹಾಗಾಗಿ ನಾವು ಯಾವ ಕಾರಣಕ್ಕೂ ಹಿಂಸರಿಯೋದು ಬೇಡ, ಮುಂದುವರೋಣ ಅಂತೇಳಿ ಎಲ್ಲ ಕಾರ್ಯಕರ್ತರು ಈಗಾಗಲೇ ನನ್ನ ಬೆನ್ನಿಗೆ ನಿಂತಿದ್ದಾರೆ. BJP ಸರ್ಕಾರ ಬರುವಂಥ ಸಂದರ್ಭದಲ್ಲಿ ನೀವು ಪ್ರಮುಖ ಪಾತ್ರವನ್ನು ವಹಿಸಿದ್ರಿ. ಈ ಸಂದರ್ಭದಲ್ಲಿ BJP ಪಟ್ಟಿ ಈ ವರ್ಷ 2023 ಚುನಾವಣೆಗೆ BJP ಪಟ್ಟಿ ಏನು ಬಿಡುಗಡೆ ಮಾಡಿದೆ, ಇದಕ್ಕೆ ನಿಮ್ಮ ರಿಯಾಕ್ಷನ್ ಏನು? ಮತ್ತು ರಾಜ್ಯಾದ್ಯಂತ ಅನೇಕ ಕ್ಷೇತ್ರಗಳಲ್ಲಿ ಅಸಮಾಧಾನ ಇರ್ತಕ್ಕಂಥದ್ದು. ಈ BJP ಪಟ್ಟಿ ಬಗ್ಗೆ ನಿಮ್ಮ ರಿಯಾಕ್ಷನ್ ಏನು ಸರ್? ಸರ್, ನಾನು ರಾಜ್ಯದ ಬಗ್ಗೆ ಮಾತನಾಡುವಂಥದ್ದು ಅಸಮಂಜಸ ಆಗುತ್ತೆ. ನಾನು ಅರಸೀಕೆರೆ ಸಂಬಂಧಪಟ್ಟಂತೆ ಮಾತ್ರ ನಂದೇನಿದ್ರು ಮಾತುಕತೆ. ಹಾಗಾಗಿ ಉಳಿದಿದ್ದೆಲ್ಲವನ್ನು ನಾನು ಹೇಳುವಂಥದ್ದು ಸರಿ ಬರಲ್ಲ. ಆದರೆ ಈ ಬಾರಿ ಅರಸೀಕೆರೆಯಲ್ಲಿ ಒಳ್ಳೆ ವಾತಾವರಣ ಇತ್ತು. ಅದರ ಲಾಭ ಬಹುಶಃ ಬೇರೆಯವ್ರಿಗೆ ಸಿಗೋ ಸಾಧ್ಯತೆ ಹೆಚ್ಚಿದೆ ಅಷ್ಟೇ. ಇದಿಷ್ಟು ಅರಸೀಕೆರೆಯಲ್ಲಿ BJP ಆಕಾಂಕ್ಷಿಯಾಗಿ ಟಿಕೆಟ್ ಕೈ ತಪ್ಪಿರ್ತಕ್ಕಂತಹ NR ಸಂತೋಷ್ ಅವರ ಮಾತು. ನಾನು ಅರಸೀಕೆರೆ ಕ್ಷೇತ್ರದಲ್ಲಿ 4 ವರ್ಷಗಳಿಂದ ಕೆಲಸ ಮಾಡಿದ್ದೆ. ಈ ಬಾರಿ BJPಗೆ ಒಳ್ಳೆ ಒಲವು ಕೂಡ ಮತದಾರರು ತೋರಿಸಿದರು. ಆದರೆ ಈ ಅವಕಾಶವನ್ನು ಬೇರೆ ಪಕ್ಷ ಸದುಪಯೋಗ ಪಡಿಸ್ಕೊಳ್ಳಲು ಯಶಸ್ವಿ ಆಗುತ್ತೆ ಎಂಬಂಥ ವಿಶ್ವಾಸವನ್ನು ಹೊರಹಾಕ್ತಿರ್ತಕ್ಕಂಥದ್ದು. ಕೃಷ್ಣಮೂರ್ತಿ, ನ್ಯೂಸ್ 18.